ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಈ ರೀತಿ 6 ದಾರ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಈ ಥರ ಬೀಡ್ಸ್ನ ಪೋಣಿಸ್ಕೊಂಡಿದ್ದೀನಿ. ನಿಮಗೆ ಪೋಣಿಸೋದು ಯಾವ ಥರ ಅಂತ ಗೊತ್ತಾಗಲಿಲ್ಲ ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ ಹೆಮ್ಮಿಂಗ್ ನೀಡಲಿಗೆ ನಾನು ಒಂದೆಳೆ ದಾರ, ಸಿಲ್ಕ್ ಥ್ರೆಡ್ಡು ಆಗುತ್ತೆ, ಇಲ್ಲಾಂದರೆ ನೀವು ಸ್ಟಿಚ್ ಮಾಡ್ತೀರಲ್ಲ ಹೆಮ್ಮಿಂಗು, ಆ ಥ್ರೆಡ್ಡು ಆಗುತ್ತೆ. ಈ ರೀತಿ ಹಾಕ್ಕೊಬಿಟ್ಟು ಗಂಟು ಕಟ್ಕೋಬೇಕು ನೋಡಿ. ಈ ರೀತಿಯಾಗಿ ಬರಬೇಕು ನಮಗೆ. ಈ ಥರ ಇಲ್ಲಿ ಒಂದು ಗಂಟು ಹಾಕ್ಕೋಬೇಕು. ನೆಕ್ಸ್ಟು 6 ಎಳೆ ದಾರ ತೊಗೊಳ್ತೀವಲ್ವ ಕ್ರೋಶಾ ಡಿಸೈನ್ ಹಾಕೋಕ್ಕೆ ನೋಡಿ. 6 ಎಳೆ ದಾರಕ್ಕೆ ಇಲ್ಲಿ ಗಂಟು ಹಾಕ್ಕೊಂಡಿರಬಾರ್ದು. ಫಸ್ಟೇ ಬೀಡ್ಸ್ ಎಲ್ಲ ಇನ್ಸರ್ಟ್ ಆದಮೇಲೆ ಗಂಟು ಹಾಕ್ಕೋಬೇಕು ನೋಡಿ. ಈ 6 ಎಳೆ ದಾರ ಏನಿದೆ ಅದನ್ನು ಇದರೊಳಗಡೆ ನಾವು ಈ ರೀತಿ ಹಾಕ್ಕೋಬೇಕು. ಇವಾಗ ನಾವು ಇದರೊಳಗಡೆ ಬೀಡ್ಸ್ನ ಪೋಣಿಸ್ಕೋಬೇಕು. ನಿಮಗೆ ಯಾವ ರೀತಿ ಅನುಕೂಲ ಆ ಥರ ಪೋಣಿಸ್ಕೊಳ್ಳಿ ಸೂಜಿ ಒಳಗಡೆ. ಈ ರೀತಿ ಹಾಕ್ಕೊಬಿಟ್ಟು ಇಲ್ಲಿ ನೋಡಿ ಈ ಥರ ಇನ್ಸರ್ಟ್ ಮಾಡಿದ್ರೆ ಆಯಿತು ನೋಡಿ. ಈ ಥರ ನೋಡಿ, ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಪೋಣಿಸ್ಕೋಬೋದು. ನೆಕ್ಸ್ಟು ಇಲ್ಲಿ ನಾವಿವಾಗ ಗಂಟು ಹಾಕ್ಕೋಬೇಕು. ಮತ್ತು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು ಬಟ್ಟೆ ಬ್ಯಾಕ್ ಸೈಡ್ ಈ ಥರ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ 2 ಚೈನ್ ತಗೋಬೇಕು ನೋಡಿ. ಈ ರೀತಿ 2 ಚೈನ್ ತಗೊಂಡು ಪಕ್ಕದಲ್ಲಿ ಒಂದು ಕಂಬನ ತಗೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಥರ ಒಂದು ಕಂಬನ ತಗೋಬೇಕು ಡಬಲ್ ಕ್ರೋಶದಲ್ಲಿ. ಇವಾಗ ಒಂದು ಬೀಡ್ಸ್ನ ಈ ಥರ ಮುಂದೆ ತಂದುಬಿಟ್ಟು ನೋಡಿ, ಈ ಥರ ಆ ಕಂಬದ ಪಕ್ಕದಲ್ಲಿ ಬೀಡ್ಸ್ನ ತಂದು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲಿ ಒಂದು ಕಂಬನ ತಗೋಬೇಕು. ಈ ರೀತಿ ಕಂಬ ತಗೊಂಡಾದಾಗ ಈ ಬೀಡ್ಸ್ನ ಸ್ವಲ್ಪ ಮುಂದ್ಗಡೆ ಮಾಡ್ಕೋಬೇಕು. ಅದು ಹಿಂದ್ಗಡೆ ಹೋಗಬಾರ್ದು, ಮುಂದೆ ಬರಬೇಕು. ಮತ್ತೆ ಒಂದು ಕಂಬನ ತಗೋಬೇಕು. ಈ ರೀತಿ ಇದಾದಮೇಲೆ ಇವಾಗ 2 ಚೈನ್ನ ತಗೋಬೇಕು. 2 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಒಂದು 2 ಇಲ್ಲ ಒಂದು 3 ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು, ತುಂಬ ಹತ್ರನೂ ಬೇಡ, 2 ಇಲ್ಲ ಒಂದು 3 ಚೈನ್ ಆಗುವಷ್ಟು ಗ್ಯಾಪ್ ಬಿಟ್ಟು ಒಂದು ಕಂಬನ ತಗೋಬೇಕು. 2 ಚೈನ್ ಆದಮೇಲೆ ಮತ್ತೆ ನಾವು ಒಂದು ಕಂಬನ ತಗೊಳ್ಳೋದು. ಇವಾಗ ಒಂದು ಬೀಡ್ಸ್ನ ಈ ರೀತಿ ಮುಂದೆ ತಗೊಂಡು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲಿ ಇನ್ನೊಂದು ಕಂಬನ ತಗೋಬೇಕು. ಈ ಬೀಡ್ಸ್ ಮುಂದೆ ಬರುತ್ತೆ. ಆವಾಗ ಇನ್ ಕೇಸ್ ಬರಲಿಲ್ಲ ಅಂದರೆ ಅದನ್ನು ಈ ರೀತಿ ಮುಂದ್ಗಡೆ ಪುಷ್ ಮಾಡ್ಕೋಬೇಕು ನಾವು. 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲಿ ಇನ್ನೊಂದು ಕಂಬನ ತಗೋಬೇಕು ನೋಡಿ. ಈ ರೀತಿ ಒಟ್ಟಿಗೆ 3 ಕಂಬ ಬರುತ್ತೆ ನಮಗೆ. ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. ಆದರೆ ಇಲ್ಲಿ ಮಾತ್ರ 2 ಚೈನ್ ಎಕ್ಸ್ಟ್ರಾ ಬಂದಿದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ. ಮತ್ತು ಬಾಕಿ ಎಲ್ಲ ನಾವು ಮಾಡಬೇಕಾದ್ರೆ ಇದೇ ಥರ ಬರಬೇಕು. 3 ಚೈನ್ ಕಂಬ ಬರುತ್ತೆ, ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ, ಇಲ್ಲಿ 2 ಚೈನ್ ಬರುತ್ತೆ. ಇದು ಕಂಬ ಆದಮೇಲೆ ಮತ್ತೆ ನಾವು 2 ಚೈನ್ನ ತಗೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಒಂದು 2 ಇಲ್ಲ ಒಂದು 3 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ಇನ್ನೊಂದು ಕಂಬನ ತಗೋಬೇಕು. ಒಂದು ಕಂಬ ತಗೊಂಡಾದಮೇಲೆ ಇಲ್ಲಿ ಒಂದು ಬೀಡ್ಸ್ನ ಈ ಥರ ಮುಂದೆ ತಂದುಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಳ್ಳೋದು, ಇನ್ನೊಂದು ಕಂಬನ ತಗೊಳ್ಳೋದು ಪಕ್ಕದಲ್ಲೇ ನೋಡಿ. ಬೀಡ್ಸ್ ಏನಿದೆ ಅದನ್ನು ಮುಂದಕ್ಕೆ ಈ ಥರ ಪುಷ್ ಮಾಡಬೇಕು. ಬರಲಿಲ್ಲ ಅಂದರೆ ಮುಂದೆ ತಂದು ಈ ಥರ 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು, ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಳ್ಳೋದು ಮತ್ತು ಇನ್ನೊಂದು ಕಂಬನ ಹಾಕ್ಕೊಳ್ಳೋದು. ಒಟ್ಟಿಗೆ 3 ಕಂಬ ಬರುತ್ತೆ. ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. ಮತ್ತು 2 ಚೈನು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ. ಇಲ್ಲಿ 2 ಇಲ್ಲ ಒಂದು 3 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ಪಕ್ಕದಲ್ಲಿ ಒಂದು ಕಂಬನ ನಾವು ತಗೋಬೇಕು. ಇದೇ ಥರ ನಾವು ಬೇಸ್ ಲೈನ್ ಏನಿದೆ ಡಿಸೈನು ಅದನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ. ತುಂಬ ಈಸಿ ಇದೆ ಇದು ನೋಡಿ. ಈ ಥರ ಬೀಡ್ಸ್ನ ಮುಂದೆ ಮಾಡಿಕೊಂಡು ಕಂಬ ತಗೊಳ್ಳೋದು ಮತ್ತು ಇನ್ನೊಂದು ಕಂಬ, ಒಟ್ಟಿಗೆ 3 ಕಂಬ ಬರುತ್ತೆ.
ಮತ್ತು 2 ಚೈನು, ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ, ಇಲ್ಲಿ 2 ಇಲ್ಲ ಒಂದು 3 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ಒಂದು ಕಂಬನ ತಗೊಳ್ಳೋದು. ತುಂಬ ಹತ್ತತ್ರನೂ ಮಾಡಬಾರ್ದು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು ನೀಟಾಗಿ ಬರೋದಿಲ್ಲ. ಒಂದೇ ಥರ ಗ್ಯಾಪ್ನ ಕೊಟ್ಟು ಮಾಡ್ತಾ ಹೋಗಬೇಕು ನಾವು ಈ ಡಿಸೈನ್ನ. ಇವಾಗ ಬೀಡ್ಸ್ನ ಈ ರೀತಿ ಮುಂದೆ ತಂದು ಅಲ್ಲಿಂದನೇ ನಾವು ಕಂಬನ ತಗೋಬೇಕು. ಈ ಬೀಡ್ಸ್ನ ಮುಂದೆ ಮಾಡ್ಕೋಬೇಕು. 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು, ಮತ್ತೆ ಇನ್ನೊಂದು ಕಂಬ. ನೋಡಿ ಈ ರೀತಿ 3 ಕಂಬ ಬರುತ್ತೆ, ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರುತ್ತೆ. ಇವಾಗ 2 ಚೈನು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಕಂಬನ ತಗೊಳ್ಳೋದು. ಈ ಡಿಸೈನ್ ಏನಿದೆ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗಬೇಕು. ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದು ತುಂಬ ಜಾಸ್ತಿನೂ ಬಿಡಬಾರ್ದು, ಹಾಗೆ ಕಮ್ಮಿನೂ ಬಿಡಬಾರ್ದು. 2 ಇಲ್ಲ ಒಂದು 3 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಲಾಸ್ಟಲ್ಲಿ ಕಂಬ ಎಲ್ಲ ಹಾಕಾದ್ಮೇಲೆ 2 ಇಲ್ಲ ಒಂದು 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಬೇಸ್ ಲೈನ್ ನಮಗೆ ಕಂಪ್ಲೀಟ್ ಆಗುತ್ತೆ. ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಾನು. ಸ್ಟಾರ್ಟಿಂಗ್ ಲಾಕ್ ಆದಮೇಲೆ ಇಲ್ಲಿ ನಾವು 2 ಚೈನ್ನ ತಗೋಬೇಕು. 2 ಚೈನ್ ತಗೊಂಡು ಇಲ್ಲಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ 2 ಚೈನ್ ತಗೊಂಡಿರ್ತೀವಲ್ವ, ಅಲ್ಲಿಗೆ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು, ಮತ್ತು 2 ಚೈನು, ಮತ್ತು ಇಲ್ಲಿ 2 ಚೈನ್ ತಗೊಂಡಿರ್ತೀವಲ್ವ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ 2 ಚೈನ್ ಗ್ಯಾಪ್ ಏನು ತಗೊಂಡಿರ್ತೀವಲ್ವ, ಇಲ್ಲಿಗೆ ನಾವು ಈ ಥರ ಒಂದು ಕಂಬನ ತಗೋಬೇಕು. ನೋಡಿ ಇಲ್ಲಿ 3 ಥ್ರೆಡ್ ಏನಿದೆ ಅಲ್ವಾ, ನೀಡಲ್ ಮೇಲೆ 3 ಸಲ ಥ್ರೆಡ್ ಇದೆ ಅಲ್ಲ, ಎಲ್ಲ ಸೇರಿಸ್ಬಿಟ್ಟು ನಾವು ಈ ಥರ ಥ್ರೆಡ್ನ ಹೊರಗಡೆ ತಗೋಬೇಕಾಗತ್ತೆ. ಮತ್ತು 2 ಚೈನ್ನ ತಗೊಳ್ಳೋದು ನೋಡಿ ಈ ರೀತಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗೇನು 3 ಥ್ರೆಡ್ನ ಸೇರಿಸ್ಬಿಟ್ಟು ಲಾಕ್ ಮಾಡಿರ್ತೀವಲ್ವ, ಈ ಗ್ಯಾಪಿಗೆ ಮತ್ತೆ ನಾವು ಕಂಬನ ತಗೋಬೇಕು. ಒಟ್ಟಿಗೆ ನಾವಿಲ್ಲಿ 3 ಕಂಬನ ತಗೋಬೇಕು. 2 ಆಗಿದೆ. 3 ಕಂಬ ಆದಮೇಲೆ ಒಂದು ಬೀಡ್ಸ್ನ ಈ ಥರ ಮುಂದೆ ತಗೊಬರ್ಬೇಕು. ನೋಡಿ ಈ ಥರ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ವ ಅದೇ ಥರ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಕಂಬನ ತಗೊಬರ್ಬೇಕು. ಈ ಬೀಡ್ಸ್ ಏನಿದೆ ಇದನ್ನು ಮುಂದೆ ನಾವು ತಗೊಬರ್ಬೇಕಾಗುತ್ತೆ. ನೋಡಿ ಈ ರೀತಿ. ಇದಾದಮೇಲೆ ಇವಾಗ ನಾವು ಮತ್ತೆ 3 ಕಂಬನ ತಗೋಬೇಕು. ಒಂದು ಕಂಬ ಆಗಿದೆ, 2 ಮತ್ತು 3. ನೋಡಿ ಈ ಥರ ನಮಗೊಂದು ಪೆಟಲ್ ಬರುತ್ತೆ, ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಈ ಥರ ಕಂಬ ತಗೊಬರೋದು. ಆದರೆ ಈ 3 ಥ್ರೆಡ್ ಏನಿದೆ ಅಲ್ವಾ, ಇದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಥ್ರೆಡ್ನ ಹೊರಗಡೆ ತಗೊಬರ್ಬೇಕಾಗತ್ತೆ ಈ ಥರ. ಮತ್ತು 2 ಚೈನು, ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲೇನು ಗ್ಯಾಪ್ ಇದೆ ಅಲ್ವಾ, ಇವಾಗ ನಾವು 3 ಥ್ರೆಡ್ನ ಸೇರಿಸ್ಬಿಟ್ಟು ಥ್ರೆಡ್ನ ಹೊರಗಡೆ ತಂದಿರ್ತೀವಲ್ವ, ಈ ಗ್ಯಾಪಿಗೆ ಮತ್ತೆ ನಾವು ಒಂದು ಕಂಬನ ತರಬೇಕು. ಒಟ್ಟಿಗೆ 3 ಕಂಬ ತಗೋಬೇಕು. ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. 3 ನೋಡಿ 3 ಕಂಬ ಆದಮೇಲೆ ಇವಾಗ ಒಂದು ಬೀಡ್ಸ್ ಬರುತ್ತೆ. ಇದು ಸೆಂಟ್ರಲ್ಲಿ ಈ ರೀತಿ ಬೀಡ್ಸ್ನ ಮುಂದೆ ತಂದುಬಿಟ್ಟು ಮತ್ತೆ ನಾವು 3 ಕಂಬನ ತಗೋಬೇಕು. ಒಂದು ಕಂಬ ಆಗಿದೆ, 2 ಮತ್ತು 3.
ನೋಡಿ ಈ ಥರ ಬರುತ್ತೆ ನಮಗೆ ಡಿಸೈನು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಈ ರೀತಿ ಥ್ರೆಡ್ನ ತಗೊಬಂದು ಇದು 3 ಥ್ರೆಡ್ ಏನಿದೆ ಅಲ್ವಾ ನೀಡಲ್ ಮೇಲೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಈ ಥರ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು ನಾವು. ಮತ್ತು 2 ಚೈನು ಮತ್ತು ಒಟ್ಟಿಗೆ 3 ಕಂಬ ಹಾಕ್ಕೊಳ್ಳೋದು. ಮತ್ತು ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ ಮತ್ತು 3 ಕಂಬ. ಇದೇ ಥರ ನಾವು ಡಿಸೈನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇವಾಗ ಲಾಸ್ಟಲ್ಲಿ ಗ್ಯಾಪಿಗೆ ನಾವು ಮತ್ತೆ 3 ಕಂಬನ ತಗೊಳ್ಳೋದು. 3 ಕಂಬ ಆದಮೇಲೆ ಒಂದು ಬೀಡ್ಸ್ನ ಅಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಮುಂದೆ ಬರೋ ಥರ ಮಾಡಿ ಮತ್ತೆ ನಾವಿಲ್ಲಿ 3 ಕಂಬನ ತಗೋಬೇಕಾಗತ್ತೆ. ಒಟ್ಟಿಗೆ 6 ಕಂಬ ಬರುತ್ತೆ. ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಲಾಸ್ಟ್ ಕಂಬ ಏನಿದೆ ಪ್ರೀವಿಯಸ್ ಸ್ಟೆಪ್ಪು ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಇಲ್ಲ 3 ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ನಮಗೆ ಡಿಸೈನು ಈ ರೀತಿಯಾಗಿ ಬರುತ್ತೆ. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಕುಚ್ಚು ಇಷ್ಟ ಇಲ್ಲ ಅನ್ನೋರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ ಸೇಮ್ ಡಿಸೈನ ನಾನು ಸ್ಯಾರಿಗೂ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗು ಅಷ್ಟೇ ತುಂಬಾ ನೀಟಾಗಿ ಬರುತ್ತೆ. ವಿತೌಟ್ ಕುಚ್ಚು ಅಂತ ಈ ಡಿಸೈನ್ನ ಮಾಡಿರೋದು. ತುಂಬ ಜನ ಕುಚ್ಚನ್ನ ಇಷ್ಟಪಡಲ್ಲ ಅಂಥವರು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್ ಇದಕ್ಕೆ ಚಾರ್ಜ್ ಬಂದು 600ಇಂದ 650 ತನಕ ನಾವು ಚಾರ್ಜ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.